ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕರ್ನಾಟಕ ಜನತೆಗೆ. ಇವತ್ತಿನ ವಿಷಯ, ನಾವು ನೋಡಿ ಹೋರಾಟಗಾರರು, ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸಂಘಟನೆ, ಯಾವುದೇ ಒಂದು ಪಕ್ಷ ನ್ಯಾಯಯುತವಾದ ಹೋರಾಟ ಮಾಡ್ತಾ ಇದೆ ಅಂದರೆ ಬೆಂಬಲ ಕೊಡಬೇಕಾಗಿರೋದು ಒಬ್ಬ ಮನುಷ್ಯನ ಕರ್ತವ್ಯ. ಹಾಗಾಗಿ ನಾನು ಇವತ್ತು ನಮ್ಮ ಕನ್ನಡ ನಾಡಿನ 6.5 ಕೋಟಿ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ, ಕೈ ಮುಗಿದು. ಇವತ್ತು ನೋಡಿ, KRS ಪಕ್ಷ, ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಒಂದು ಅತ್ಯುತ್ತಮವಾಗಿ ಹೋರಾಟವನ್ನು ಕೈಗೊಂಡು ಮಾಡ್ಕೊ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕರವೇ ಗಜಸೇನೆಯಿಂದ ಸಂಪೂರ್ಣ ಬೆಂಬಲ ಇದೆ. ನಮ್ಮ ಏನು ಸದಸ್ಯತ್ವ ಒಂದು 5.5 ಲಕ್ಷ ಜನ ನಾವಿದ್ದೇವೆ. ನಿಮ್ಗೆಲ್ಲರಿಗೂ ಕೇಳ್ಕೊಂತೇವೆ, ನಿಮ್ಮ ಭಾಗದಲ್ಲಿ ಈ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಡಿ. ನೈಜ ಹೋರಾಟ ಇದ್ದಾಗ ಖಂಡಿತ ಬೆಂಬಲ ಕೊಡಿ. ಯಾಕಂದ್ರೆ ಇವತ್ತು ನೋಡಿ, ಆ ಒಂದು KRS ಪಕ್ಷ ಅವರ ಜೀವದ ಹಂಗನ್ನ ತೊರೆದು ಇವತ್ತು ಎಲ್ಲ ಕಡೆ ಹೋರಾಟ ಮಾಡ್ಕೊ ಬರ್ತಾ ಇದೆ. ಆದರೆ ಯಾವುದೋ ಒಂದು ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ರೈತರ ಪರ ಹೋರಾಟ ಮಾಡಕ್ ಹೋದ ನಮ್ಮ KRS ಪಕ್ಷದ ಸೈನಿಕರ ಮೇಲೆ ಓಡಾಡಿಸಿಕೊಂಡು ಹಲ್ಲೆ ಮಾಡ್ತೀರಾ, ನೀವು ಗುಂಪುಗಟ್ಕೋ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ, ಮಿಸ್ಟರ್ ಮುರಳೀಧರ್ ಅವರೇ, ಎಲ್ಲಿದೆ ನ್ಯಾಯ ಸ್ವಾಮಿ? ಹಾಗಾದ್ರೆ ಏನು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆದ ತಕ್ಷಣ ನೀವೇನು ದೇವಲೋಕದಿಂದ ಎಳೆದು ಬಂದಿದ್ದೀರಾ? ಹಾಗಾದ್ರೆ ನ್ಯಾಯ ಇಲ್ವಾ? ಅಲ್ಲಿ ಒಬ್ಬ